ಅಲ್ಲಿ 3 ಲೈನ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಫಾರ್ಮರ್ಸ್ ಲಿಸ್ಟ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಟೈಪ್ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಇಲ್ಲಿ ರೈಟ್ ಅಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಬಟನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಟೈಪ್ ಪೇಜ್ ಓಪನ್ ಆಗುತ್ತೆ. ಕಂಪನಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ. ಅಲ್ಲಿ ನಿಮ್ಮದು ಫಾರ್ಮರ್ ನೇಮ್ ಹಾಕೊಳ್ಳಿ. ಫಾರ್ಮರ್ ನೇಮು ರೀಜನಲ್ ಲ್ಯಾಂಗ್ವೇಜಲ್ಲಿ ಆಟೋ ಟ್ರಾನ್ಸ್ಲೇಟ್ ಆಗುತ್ತೆ. ಟೈಟಲ್ ಹಾಕೊಳ್ಳಿ. ಫಾದರ್ ಅಥವಾ ಹಸ್ಬೆಂಡ್ ನೇಮು. ನೆಕ್ಸ್ಟು ಅದನ್ನು ಫಾರ್ಮರ್ ಅಥವಾ ಹಸ್ಬೆಂಡ್ ನೇಮು ರೀಜನಲ್ ಲ್ಯಾಂಗ್ವೇಜಲ್ಲಿ ಆಟೋ ಟ್ರಾನ್ಸ್ಲೇಟ್ ಆಗಿರುತ್ತೆ. ಫರ್ಮ್ ನೇಮು ಹಾಕೊಳ್ಳಿ. ಯಾವ ಫರ್ಮ್ ಅಂಡರ್ ಹೋಗ್ಬೇಕಂತಿದ್ದೀರಾ ಆ ಫರ್ಮ್ ನೇಮು. ಲೈಕ್ ನೋಡಿ, ಫರ್ಮ್ ನೇಮು ಆಪ್ಷನಲ್ ಇದೆ. ನೀವು ಈ ಫರ್ಮ್ ನೇಮ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಫರ್ಮ್ ಅಂಡರ್ ಸರ್ವಿಸ್ ಡಿಸ್ಟ್ರಿಕ್ಟ್ ಯಾವ್ಯಾವಿದೆ ಅವಷ್ಟೇ ಬರುತ್ತೆ. ಈಗ ನಿಮ್ಗೆ ಆ ಫರ್ಮ್ ಬ್ಯಾಡ್ ಆದರೆ ಎಲ್ಲ ಡಿಸ್ಟ್ರಿಕ್ಕು ಇಲ್ಲಿ ಫೆಚ್ ಆಗಿರುತ್ತೆ. ಓಕೆನಾ? ತಾಲೂಕ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜು, ಪಿನ್ ಕೋಡು, ಯೂನಿಕ್ ಕೋಡ್ ಆಪ್ಷನಲ್ ಇದೆ, ನಿಮ್ಮ ಹತ್ರ ಇದ್ದರೆ ನೀವು ಹಾಕೋಬೋದು. ನೆಕ್ಸ್ಟು ಫಾರ್ಮರ್ದು ಮೊಬೈಲ್ ನಂಬರು. ನೆಕ್ಸ್ಟು ಜೆಂಡರು, ಅವರು ಯಾವ ಕಾಸ್ಟ್ ಆ ಕಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ನಂಬರ್ ಹಾಕೊಳ್ಳಿ. ನೇಮ್ ಆ್ಯಸ್ ಪರ್ ಆಧಾರ್. ಓಕೆನಾ? ಫಾರ್ಮರ್ ಟೈಪ್, ಯಾರು ಫಾರ್ಮರ್ ಟೈಪ್ ಇದೆ ಆ ಫಾರ್ಮರ್ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. FID ಬೇಡ ಆಪ್ಷನಲ್ ಇದೆ, ನಿಮ್ಮ ಹತ್ರ ಇದ್ದರೆ ನೀವು ಹಾಕೋಬೋದು. ನೆಕ್ಸ್ಟು ಸರ್ವೆ ನಂಬರು. ಒಂದು ಸರ್ವೆ ನಂಬರ್ ಅಂದರೆ ಒಂದು ಏರಿಯಾ ಇದ್ದರೆ ಹಾಕೊಳ್ಳಿ. ಓಕೆನಾ? ಆ್ಯಡ್. ಈಗ ಒಂದೇ ಸರ್ವೆ ನಂಬರ್ ಅಂಡರ್ ಮಲ್ಟಿಪಲ್ ಏರಿಯಾ ಇರುತ್ತೆ. ಲೈಕ್ ಈಗ 9 ಸರ್ವೆ ನಂಬರ್ ಇದೆ, ಅದರಲ್ಲಿ 3 ಏರಿಯಾ ಇದೆ. ಇನ್ನೊಂದು ಏರಿಯಾ ಇದ್ದರೆ ಇಲ್ಲಿ ಆ್ಯಡ್ ಅನದರ್ ಏರಿಯಾ ಅಂತ ಬಟನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಏರಿಯಾ ಹಾಕೊಳ್ಳಿ ಆ್ಯಡ್. ನಿಮಗೆ ಮಲ್ಟಿಪಲ್ ಸರ್ವೆ ನಂಬರ್ ಬೇಕಾದರೆ ಸೇಮ್ ಬಟನ್ ಆ್ಯಡ್ ಸರ್ವೆ ನಂಬರ್ ಬಟನ್ ಅಂತ ಕ್ಲಿಕ್ ಮಾಡಿ ಸೇಮ್ ಸರ್ವೆ ನಂಬರನ್ನು ಹಾಕೋಬೋದು ನೀವು. ಓಕೆನಾ? ನೆಕ್ಸ್ಟ್ ನೀವು ಫಿಲ್ ಮಾಡಿರೋ ಪ್ರತಿ ಡೀಟೇಲ್ಸು ಇಲ್ಲಿ ಬಂದಿರುತ್ತೆ. ಓಕೆ? ನಿಮಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆ ಇಲ್ವಾ ಅಂತ, ದೆನ್ ಸಬ್ಮಿಟ್. ಓಕೆನಾ? ಸಬ್ಮಿಟ್ ಮಾಡಿ. ಫಾರ್ಮರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ. ಓಕೆನಾ? ಮತ್ತೆ ಸೇಮ್ ಇಲ್ಲಿ ಫಾರ್ಮರ್ ಅಂತ ಇದೆ ನೋಡಿ. ಈಗ ಫಾರ್ಮರ್ ಅಂತ ನಾವು ಮಾಡ್ಕೊಂಡಿರೋ ಫಾರ್ಮಲ್ಲಿ ಇಲ್ಲಿ ಬರುತ್ತೆ, ಅಲ್ಲಿ ಐಕಾನ್ ಇದೆ ನೋಡಿ ರೈಟಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಎಡಿಟ್ ಮಾಡ್ಕೋಬೋದು ಬೇಕಾದರೆ. ಓಕೆನಾ? ನಮಗೆ ಯಾವ ಫೀಲ್ಡ್ ಬೇಕಾಗಿದೆ ಪರ್ಟಿಕ್ಯುಲರ್ ಫೀಲ್ಡು ಅಥವಾ ರಾಂಗ್ ಇದ್ರೇನು ಕರೆಕ್ಟ್ ಮಾಡ್ಕೋಬೋದು. ಅಪ್ಡೇಟ್ ಮಾಡ್ಕೊಳ್ಳಿ. ಸಬ್ಮಿಟ್. ಫಾರ್ಮರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ. ಓಕೆನಾ?